ಪಲ್ಲವಿ ಪಲ್ಲವಿ ಪಲ್ಲು. ಓ ಸಂಗೀತ ಅಕ್ಕ ಬಂದಿದ್ದಾರೆ. ಅಕ್ಕ ಬರ್ರಿ ಕುತ್ಕೊ ಬರ್ರಿ. ಅಕ್ಕ ಊಟ ಆಯ್ತಾ? ಆಯ್ತು ಧನುಷ, ಆಯ್ತು. ಇವಾಗಿನ ಮಾಡಿಕೊಂಡು ಅತ್ತೆ ಕಿವಿ ಒಲೆ ಮಾಡೋದಕ್ಕೆ ಹಾಕಿತ್ತಂತೆ ಮೊನ್ನೆನೇ. ಅದು ನೆನ್ನೆನೇ ಬರಬೇಕಾಗಿತ್ತು ಮದುವೆಗೆ, ನೆನ್ನೆನೇ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ನೆನ್ನೆ ಕೊಡೋಕ್ಕಾಗಲಿಲ್ಲ. ಪಲ್ಲುಗೇನೋ ಮತ್ತೆ ಹೇಳಿತ್ತು ಒಂದು ಜೊತೆ ಕಿವಿ ಒಲೆ ಮಾಡಿಸ್ಕೊಂಡು ಕೊಡ್ತೀನಿ ಅಂತ, ಅವತ್ತೇ ಪಾಪ ಹೇಳಿತ್ತು. ಅದಕ್ಕೆ ಇವತ್ತು ಬಂದಿದ್ದಾವೆ, ಅದಕ್ಕೆ ಕೊಟ್ಟೋಗೋಣ ಅಂತೇಳಿ ಬಂದ್ವಿ. ವಾವ್, ತುಂಬ ಚೆನ್ನಾಗಿದ್ದಾವೆ. ಹೊಸ ಡಿಸೈನ್ ಅಲ್ವಾ? ಬರೀ ಬಂಗಾರದವೇನೆ. ಚೆನ್ನಾಗಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ ಡಿಸೈನು. ಸಂಗೀತಕ್ಕ ನನಗಂತೂ ತುಂಬ ಇಷ್ಟ ಆದವು. ನಾನು ಕೆಳಗಡೆ ಮತ್ತು ಗ್ರೀನು ಮತ್ತು ಪಿಂಕ್ ಕಲರ್ ಮುತ್ತು ಬರುತ್ತಲ್ಲ, ಅದನ್ನು ಹಾಕ್ಸೋಣ ಅಂದ್ಕೊಂಡೆ. ಬೇಡ ಸುಮ್ಮನೆ ವೇಸ್ಟೇಜ್ ಅಂತೇಳಿ ಅದಕ್ಕೆ ಗೋಲ್ಡ್ ಮುತ್ತೆ ಹಾಕಿಸ್ದೆ. ಚೆನ್ನಾಗಿದ್ದಾವಲ್ಲ, ಒಂದು ತೊಲ ಇದ್ದಾವೆ. ನಿಜವಾಗ್ಲೂ ತುಂಬ ಚೆನ್ನಾಗಿದ್ದಾವೆ. ನನಗಂತೂ ತುಂಬ ಇಷ್ಟ ಆಯಿತು ಸಂಗೀತ ಅಕ್ಕ. ಚೆನ್ನಾಗಿದ್ದಾವೆ, ಡಿಸೈನ್ ಮಾತ್ರ ಸೂಪರ್ ಆಗಿದ್ದಾವೆ. ಇದ್ದಾಳ ಪಲ್ಲವಿ? ಕರಿ ಪಲ್ಲವಿ ಅದಕ್ಕೆ, ಪಲ್ಲವಿ ಅದಕ್ಕೆ ಬನ್ನಿ. ಸಂಗೀತ ಅಕ್ಕ ಬಂದಿದ್ದಾರೆ. ಬನ್ನಿ ಅಕ್ಕ, ಸಂಗೀತ ಅಕ್ಕ ಕೂತ್ಕೊ ಬನ್ನಿ. ಅಲ್ಲಿ ತುಂಬ ಖುಷಿಯಾಗಿದ್ದಾಳೆ, ನೋಡಿದ್ರೆ ತುಂಬ ಖುಷಿ ಆಗ್ತೈತೆ. ಹೆಂಗೋ ಚೆನ್ನಾಗಿದೆಯಲ್ಲ, ಚೆನ್ನಾಗಿ ಅಡ್ಜಸ್ಟ್ ಆಗ್ತೈತಾ ಮನೆ? ನಿಜವಾಗ್ಲೂ ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತೈತೆ ಗಗನಕ್ಕ. ಎಲ್ಲರೂ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ನೋಡ್ಕೊತಾರೆ. ಇಂಥ ಒಳ್ಳೆ ಮನೆಗೆ ಸಿಗೋಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ನಪ್ಪ ಅನ್ನಿಸ್ತೈತೆ ನಿಜವಾಗ್ಲೂ. ಇವತ್ತು ನೆನೆಸ್ಕೊಬಿಟ್ರೆ ತುಂಬ ನನಗೆ ಖುಷಿ ಆಗ್ತೈತೆ. ನಮಗೂ ಎಲ್ರಿಗೂ ಹೊಂದಾಣಿಕೆಯಿಂದನ ಚೆನ್ನಾಗಿ ಎಲ್ಲರ ಹತ್ರ ಮಾತಾಡ್ಕೊಂಡು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ ಸಂಗೀತ ಅಕ್ಕ. ನಮ್ಮ ಮನೆಗೆ ಇಂಥ ಒಳ್ಳೆ ಹುಡುಗಿ ಸಿಗ್ಬೇಕಂತಂದರೆ ನಾವು ಪುಣ್ಯ ಮಾಡಿದ್ವಿ. ಅದಕ್ಕೆ ಮತ್ತೆ ನಾವು ಏನು ಹಿಂದೆ ಮುಂದೆ ನೋಡ್ದಲೇ ನಾನು ಬೇಗ ಪಲ್ಲನ್ ಮದುವೆ ಆಗಿದ್ದು. ನನಗಂತೂ ತುಂಬ ಇಷ್ಟ ಆಯಿತು. ಗೋ ಬಿಡಪ್ಪ, ಯಾರನ್ನಾತು ಒಟ್ಟಿನಲ್ಲಿ ಚೆನ್ನಾಗಿದ್ದಾರಪ್ಪ ಅಂತ ಅಂದರೆ ಸಾಕು. ಈಗ ತಗೋ ಪಲ್ಲು, ಕಿವಿ ಒಲೆ ಮಾಡಿಸ್ಕೊಂಡು ಕೊಡ್ತೀನಿ ನಿನಗೆ ಅಂತ ಹೇಳಿ ನಾನು ಹೇಳಿದ್ನಲ್ಲ, ಅವತ್ತು ಒಪ್ಕೊಂಡಿದ್ನಲ್ಲ. ನಾನು ನೆನ್ನೆನೇ ಮದುವೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನೆನ್ನೆ ಇದು ಸಿಗಲಿಲ್ಲ, ಇನ್ನೂ ರೆಡಿ ಆಗಿರಲಿಲ್ಲ. ಅದಕ್ಕೆ ಇವತ್ತು ಇಸ್ಕೊಂಬಂದೆ. ಅಯ್ಯೋ ಬಿಡು ಸಂಗೀತ ಅಕ್ಕ, ಸಾಕು. ನೀವು ನನಗೆ ಇಂಥ ಮನೆ ಸೇರಿಸಿದ್ದೀರಲ್ಲ, ಯಾವ ಬಂಗಾರ ತಗೊಂಡು ಏನು ಮಾಡಲಿ ನಾನು? ಏನು ಬೇಡ ಬಿಡಿ, ಸುಮ್ಮನೆ ಯಾಕೆ ಪಾಪ ಇಷ್ಟೊಂದು ಬಂಗಾರದ ರೇಟ್ನಾಗೆ ನಿಮಗೆ ಈ ರೀತಿ ತೊಂದರೆ ಮಾಡಿಕೊಂಡು. ಬೇಡ ಸಂಗೀತ ಅಕ್ಕ, ಬೇಡ ಬಿಡಿ. ಬೇಡ, ಮತ್ತು ನಾವೇನೇ ಒಂದು ಜೊತೆ ಮಾಡ್ಸೋಣ ಅಂತಿದ್ವಿ. ಅದು ಅಮ್ಮ ಒಂದು ಜೊತೆ ಸಣ್ಣವ ದಿನ ಏಕೆ ಮಕ್ಕಂತನ ಗುಂಡು ಡ್ರಾಪ್ಸ್ ಅಂತವ ಕೊಟ್ಟೈತೆ. ನಾವು ಮನ್ಗಿಲ್ಕ ಮಾಡೋದಕ್ಕೆ ಒಂದು ಜೊತೆ ಮಾಡ್ಸೋಣ ಅಂತ ಅನ್ಕೊಂಡಿದ್ವಿ. ಬಿಡ ಮಾತ ಸಂಗೀತಮ್ಮ, ಸಾಕು. ಇಂಥ ಒಳ್ಳೆನ ಹುಡುಗಿನ ನಮಗೆ ತೋರಿಸಿದ್ಯಲ್ಲ, ಸಾಕು. ನಮ್ಗೊಂದಾಣಿಕೆಯಿಂದ ನಮ್ಮ ಮನೆಯಾಗೆ ಚೆನ್ನಾಗೆ ಎಲ್ಲರಿಗೂ ಹೊಂದ್ಕೊಂಡು ನಮ್ಮ ಮನೆ ಮಂತನ ಮಾಡ್ಕೊಂಡು ಹೋದ್ರೆ ಸಾಕಾಗೈತೆ ನಮಗೆ. ಯಾವ ಬಂಗಾರ ತಗೊಂಡು ಏನು ಮಾಡ್ತೀವಿ? ಹೆಂಗ ನನ್ನ ಸೊಸೆ ಚೆನ್ನಾಗಿದ್ರೆ ಸಾಕಣಮ್ಮ, ಅಷ್ಟೇ ಸಾಕು ನಮಗೆ. ಬೇಡ ಸಂಗೀತ ಅಕ್ಕ, ಪಾಪ ನೀವು ಯಾಕೆ ಇಷ್ಟೊಂದು ರಿಸ್ಕ್ ತಗೊಂಡು ನಿಮಗೆ ಪಾಪ ನೀವು ದುಡ್ಡು ಖರ್ಚು ಮಾಡ್ಕೊಂಡು ಇಷ್ಟೊಂದು ಬಂಗಾರದ ರೇಟ್ನಾಗೆ, ಬಂಗಾರದ ರೇಟ್ ನೋಡಿದ್ರೆ ಎಷ್ಟೊಂದು ಗಗನಕ್ಕೆ ಹೋಗೈತೆ. ಅಂಥದ್ರಾಗೆ ಇಷ್ಟು ದೊಡ್ಡ ಕಿವಿ ಒಲೆ ಮಾಡಿಸ್ಕೊಂಬಂದು ಕೊಟ್ಟಿದ್ದೀರಾ ಅಂತಂದರೆ ನಿಜ ತುಂಬ ಒಂಥರ. ಇವತ್ತು ಪಾಪ ನಿಮ್ಗೆ ಯಾಕೆ ಈ ರೀತಿ ಎಲ್ಲ ತೊಂದರೆ ಕೊಡಬೇಕು ಅನಿಸುತ್ತೆ. ಅಯ್ಯೋ ತೊಂದರೆ ಎಲ್ಲ ಏನಿಲ್ಲ. ನಮ್ಮ ಅತ್ತೆ ಅವತ್ತೇ ಹೇಳಿತ್ತು, ಗಂಗಾಕ್ಕನಿಗೆ ನಾನೇ ಮಾಡಿಸ್ಕೊಂಡು ಕೊಡ್ತೀನಿ, ಮಾಡಿಸಿ ಮದುವೆ ಮಾಡಿಸೋ ಜವಾಬ್ದಾರಿ ನಂದು, ಕಿವಿ ಒಲೆನೂ ಒಂದು ಜೊತೆ ಮಾಡಿಸ್ಕೊಂಡು ಕೊಡ್ತೀನಿ ಅಂತ ಪಾಪ ಹೇಳಿತ್ತು. ಅದಕ್ಕೆ ಹೇಳಿದ್ಮೇಲೆ ಮಾಡಿಸ್ಕೊಡ್ಬೇಕು. ತುಂಬ ಇಷ್ಟ ನಮ್ಮ ಅತ್ತಿಗೆ ಪಲ್ಲುನ್ ಕಂಡ್ರೆ, ಅದಕ್ಕೆ ಮಾಡಿಸ್ಕೊಡ್ತಾ ಐತೆ. ನನಗೆ ಹೆಣ್ಮಕ್ಳು ಯಾರೂ ಇಲ್ಲ, ಪಲ್ಲುನೇನೆ ಹೆಣ್ಮಕ್ಳು ಅಂತ ತಿಳ್ಕೊಂಡು, ನನ್ನ ಮಗಳು ಅಂತ ತಿಳ್ಕೊಂತೀನಿ. ನನ್ನ ಮಗಳು ಅಂತ ತಿಳ್ಕೊಂಡು ಅವಳು ಕಷ್ಟ ಸುಖ ಆಗಿರ್ಬೋದು ಎಲ್ಲ ನೋಡ್ಕೊಂತೀನಿ. ಯಾಕಂದರೆ ನಮ್ಮ ಮನೆಗೆ ತುಂಬ ಒಳ್ಳೆಯದು ಗಂಗಕ್ಕ. ಅವ್ರ ಮನೆ ಪರಿಸ್ಥಿತಿ ನೋಡಿದ್ರು ನನಗೂ ಹೀಗೆ ಅನಿಸುತ್ತೆ. ನಾವು ಈ ಥರ ಇದ್ದು ನಾವು ಹಿಂಗೆ ಆಗಿರೋದೇನೆ. ಅದಕ್ಕೇ ನಮಗೆ ಅವತ್ತು ಯಾರೂ ಸಹಾಯ ಮಾಡಲಿಲ್ಲ. ಇವತ್ತು ನಮಗೆ ದೇವ್ರು ಕೊಟ್ಟು ಕಾಲದಾಗಾದ್ರೂ ನಾವು 4 ಜನಕ್ಕೆ ಒಳ್ಳೇದು ಮಾಡಬೇಕು, 4 ಜನಕ್ಕೆ ಸಹಾಯ ಮಾಡಬೇಕು ಅಂತ ನಾನು ಈ ರೀತಿ ನಿರ್ಧಾರ ತಗೊಂಡಿದ್ದೀನಿ. ಮಾಡಿಸ್ಕೊಂಡು ಕೊಡ್ತಿದ್ದೀನಿ. ತುಂಬ ಇಷ್ಟಪಟ್ಟು ನಾನು ಅವತ್ತೇ ಹೇಳಿದ್ದೆ ಗಂಗಕ್ಕನಿಗೆ, ಅದಕ್ಕೆ ಮಾಡಿಸ್ಕೊಡ್ತಾ ಇದ್ದೀನಿ. ತಗೋ, ಇಷ್ಟ ಆದ್ವ ಡಿಸೈನು? ತುಂಬ ಚೆನ್ನಾಗಿದ್ದಾವೆ ಸಂಗೀತ ಅಕ್ಕ, ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟು ದೊಡ್ಡವು, ಸಾಕು. ಚಿಕ್ಕ ತಂದಿದ್ರೆ ಸಾಕಾಗಿತ್ತು. ನಿನ್ನ ಮಕ ಸ್ವಲ್ಪ ಅಗ್ಲಕ್ಕೈತೆ, ನಿನಗೆ ಸ್ವಲ್ಪ ಈ ಥರ ದೊಡ್ಡದಾಗಿರಬೇಕು. ಚಿಕ್ಕದಾಗಿದ್ದರೆ ಚೆನ್ನಾಗಿ ಕಾಣಿಸ. ಸುಮ್ಮನಿರು. ಈ ರೀತಿ ಇದ್ದರೆ ಇಷ್ಟಿದ್ರೆ ಸಾಕು. ಸ್ಯಾರಿಗೆಲ್ಲ ವೇರ್ ಮಾಡೋಕ್ಕೆ ಚೆನ್ನಾಗಿರ್ತವೆ. ಸೀರೆ ಎಲ್ಲ ನೋಡ್ಕೊಂತೆಲ್ಲ ಎಲ್ಲಿಗಾದ್ರೂ ಫಂಕ್ಷನ್ಗಳಿಗೆ ಹೋದಾಗ ಆವಾಗ ಈ ರೀತಿ ಇದ್ದರೆ ಚೆನ್ನಾಗಿ ಕಾಣಿಸ್ತವೆ. ಸುಮ್ಮನಿರು. ಹಿಂಗಿರಲಿ. ಯಾತಮ್ಮ ಯಾತ ತಂದೈತೆ ಸಂಗೀತಮ್ಮ? ಈಗ ಕಿವಿ ವಾಲೆ ಮಾಡಿಸ್ಕೊಂಡು ಕೊಡ್ತೀನಿ ಅಂತ ಹೇಳಿ ಅವ್ರ ಅಮ್ಮನ ಕೊಟ್ಟೆ ಹೇಳಿತ್ತಂತೆ. ಅದಕ್ಕೆ ನೆನ್ನೆ ಕೊಡೋಣ ಅನ್ಕೊಂಡೆ. ನೆನ್ನೆ ರೆಡಿ ಆಗಿರಲಿಲ್ಲ, ಅದಕ್ಕೆ ಇವತ್ತು ತಗೊಂಬಂದಿದ್ದೀನಿ ಅಂತ ಹೇಳಿ ಹೇಳ್ತಿತ್ತು. ಅದಕ್ಕೆ ಇನ್ಯಾಕೆ ತಂದಮ್ಮ ಅಂತ ನಾವು. ನಿಜವಾಗ್ಲೂ ನಿಮ್ದು ಎಷ್ಟು ಒಳ್ಳೆ ಮನಸ್ಸು ಸಂಗೀತ ಅಕ್ಕ. ನೀವು ಇಷ್ಟು ಚೆನ್ನಾಗೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಇಷ್ಟು ಒಳ್ಳೆ ರೀತಿಯಿಂದ ಒಳ್ಳೆ ತಂದಿನ ಹಿಂಗೆ ಮಾಡ್ತೀರಾ ಅಂತ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತೈತೆ. ಇವಾಗಿನ ಕಾಲದಾಗ ಬಿಡಪ್ಪ, ಬೇರೆಯವ್ರ ಬಗ್ಗೆ ಕಟ್ಕೊಂಡು ನಮ್ಗೇನಾಗೋದು ಏನೈತೆ? 5,000 ಅಲ್ಲ 10,000 ಇದು ಮಾಡಿದ್ರು 5,000 10,000 ನಾವು ಯಾಕೆ ಕೈಯಿಂದ ಹಾಕೋಣ, ನಾವು ಯಾಕೆ ಕಳ್ಕೊಳ್ಳೋಣ ಅಂತ ಇವಾಗಿನ ಕಾಲದಲ್ಲಿ ಅಂತ ಕೂಡ್ದಂಗೆಲ್ಲ ಇನ್ನೂ ಕಂಜೂಸುತನ ಅನ್ನೋದು ಬರುತ್ತೆ. ಶ್ರೀಮಂತರಾದಂಗೆಲ್ಲ ಇನ್ನೂ ಜಾಸ್ತಿ ಶ್ರೀಮಂತರಾಗಬೇಕು ಅನ್ನೋ ಆಸೆ ಬರುತ್ತೆ. ಆದರೆ ನಿಮ್ಗೆ ಇಷ್ಟು ಒಳ್ಳೆ ಮನಸ್ಸೈತೆ ಅಂತಂದರೆ ನಿಜವಾಗ್ಲೂ ದೇವ್ರು ಖಂಡಿತ ಒಳ್ಳೇದು ಮಾಡ್ತಾನೆ.
ಹೆಂಗೋ ನಿನ್ನ ಬಾಯಾರಿಕೆಯಿಂದ ದೇವರು ನನ್ನ ಮಗನು ನನ್ನ ಸೊಸೆನು ಎಲ್ಲರೂ ಚೆನ್ನಾಗಿಟ್ಟಿದ್ರೆ ಸಾಕಮ್ಮ. ಸಾಕು ನನ್ನ ಮಕ್ಕಳು ಮನೆಗೆ ಒಳ್ಳೇದಾಗಲಿ. ಈಗ ನಾವೂ ಬಡತನದಿಂದ ಬೆಳ್ಕೊಂಬಂದವ್ರೆ ಕಣಪ್ಪ. ಇವತ್ತು ಹಿಂಗೆ ಇದೀವಿ ಅಂತ ಮರಿಬಾರ್ದು. ನಾವು ಬಡತನದಿಂದ ಬಂದವ್ರೆ. ನಾವು ಅದಕ್ಕಿನ್ನ ಬಡತನ ಅನುಭವಿಸ್ಕೊಂಡು ನಾವು ಹೆಂಗಿದ್ದವರು ಅದನ್ನು ನೆನೆಸ್ಕೊಂಡ್ರೆ ಈಗಲೂ ಒಂದೊಂದು ಸತಿ ನೆನೆಸ್ಕೊಂತಾ ಇರ್ತೀನಿ. ಕುತ್ಕೊಂಡಾಗ ಸಾಯಂಕಾಲ ಟೈಮು ಅಯ್ಯೋ ನಾವು ಅವಾಗ ಹಿಂಗಿದ್ವಲ್ಲ, ಹಿಂಗಾಯ್ತಲ್ಲ ನಮ್ಮ ಜೀವನದಲ್ಲಿ ಅಂತೇಳಿ ಎಲ್ಲ ನೆನೆಸ್ಕೊಂತಾ ಇರ್ತೀನಿ. ಬಿಡು, ಚೆನ್ನಾಗಿರ್ಲಿ ಪಾಪ. ಅವ್ರ ಅಮ್ಮನ ಕೈಲೇ ಮಾಡ್ಸೋಕ್ಕಾಗಲ್ಲ. ಪಾಪ ಅವ್ರ ಅಪ್ಪನ ನೋಡ್ಕೊಂಡು ಅವ್ರ ಅಪ್ಪಗೆ ಟ್ರೀಟ್ಮೆಂಟ್ ಅದು ಕೊಡಿಸ್ಕೊಂಡ್ರೆ ಸಾಕು. ಹೆಂಗೋ ಬಿಡು, ಒಂದು ಜೊತೆ ಮಾಡಿಸ್ಕೊಂಡು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಮಾಡಿಸ್ಕೊಂಡು ಕೊಟ್ಟೆ. ಹೆಂಗೋ ಚೆನ್ನಾಗಿದ್ರೆ ಸಾಕು. ಮಾಡಿಸ್ತಿದ್ವಿ ಬಿಡ ಮಾತ ಸಂಗೀತಮ್ಮ, ಅವನ್ನೇನು ತಗೊಂಬಂದೆ. ನಾವೆಲ್ಲ ಮಾಡಿಸ್ತಿದ್ವತ್ತ. ನೀವು ಮಾಡಿಸ್ರಿ ಬಾಲಣ್ಣ, ನೀವು ಒಂದು ಜೊತೆ ಮಾಡಿಸ್ರಿ. ಅದಕ್ಕೇನಂತೆ ಸರಾಗಿರ ಏನಾದರೂ ಮಾಡಿಸ್ರಿ. ಸಾಕಿವಲೆ ನಾನು ಕೊಡ್ಸಿದ್ದೀನಿ. ನಾನು ಮಾತು ಕೊಟ್ಟಿದ್ದೆ ಬಾಲಣ್ಣ ಅವತ್ತು, ಅವ್ರ ಅಮ್ಮನಿಗೆ ಹೇಳಿದ್ದೆ. ಅದಕ್ಕೆ ಆ ಮಾತು ಉಳಿಸ್ಕೊಂಡೆ. ನಾನು ಕೊಡ್ತೀನಿ ಅಂತ ಹೇಳಿ ಕೊಡ್ದಂಗಿರಬಾರ್ದು. ಇವತ್ತು ನಾನು ಮುಂದಿನ ಕಣ್ಣು ಮದುವೆನೂ ಮಾಡಿದ್ದೀನಿ. ನಾನು ಅವತ್ತು ಹೇಳಿದ್ದೆ ಅವ್ರ ಅಮ್ಮನಿಗೆ. ಅವ್ರ ಅಪ್ಪ ಪಾಪ ನನ್ನ ಕೈ ಹಿಡ್ಕೊಂಡು ಒಳಾದು ನನ್ನ ಮಗಳನ್ನ ಒಳ್ಳೆ ಮನೆ ಸೇರ್ಸಮ್ಮ ಅಂತ. ಇವತ್ತು ಹೆಂಗೋ ಅವ್ರ ಅಪ್ಪಾಜಿ ಚೆನ್ನಾಗೇ ಖುಷಿ ಪಟ್ಟಿರುತ್ತೆ. ಹೆಂಗೋ ಬಿಡು, ಚೆನ್ನಾಗಿದ್ದಾಳಲ್ಲ ಪಲ್ಲವಿ, ಅಷ್ಟು ಸಾಕು. ಮದುವೆ ಮಾಡೋ ಜವಾಬ್ದಾರಿ ತಗೊಂಡಿದ್ದೆ, ಮದುವೆನೂ ಮಾಡಿಸ್ದೆ, ಕಿವಿ ಒಲೆ ಕೊಡಿಸ್ತೀನಿ ಅಂದ್ಕೊಂಡಿದ್ದೆ, ಕಿವಿ ಒಲೆನೂ ಕೊಡಿಸಿದ್ದೀನಿ. ಇನ್ನು ಖುಷಿಯಾಗಿ ಸಂತೋಷವಾಗಿ ನಿನ್ನ ಮನೆಗೆ ನಿನ್ನ ಪಲ್ಲವಿ ಗಂಡ ಅತ್ತೆ ಮಾವ ಅಜ್ಜಿ ತಾತ ಅಂದ್ಕೊಂಡು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡು ಎಲ್ಲರ ಹತ್ರ ಪ್ರೀತಿ ಗಳಿಸ್ಬೇಕು ನೀನು. ಹಿಂಗಳಪ್ಪ ಸಂಗೀತಮ್ಮ ಹಿಂಗೆ ಒಳ್ಳೆ ಹೆಣ್ಣು ತೋರಿಸಿದ್ಲು, ಚೆನ್ನಾಗಿ ಮಾಡ್ಕೊಂಡದ್ಕೂ ನಮ್ಮ ಮನೆಗೆ ಒಂದು ಗೌರವ ತಂದ್ಲು. ಒಳ್ಳೆ ಹುಡುಗಿಯಪ್ಪ, ನಮಗೆ ಒಳ್ಳೇದಾಯ್ತಪ್ಪ ಸಂಗೀತಮ್ಮ ಮಾಡಿರೋ ಅಂಥ ಕೆಲಸದಿಂದ ನಮ್ಮ ಮನೆಗೆ ಒಳ್ಳೇದಾಯ್ತಪ್ಪ ಅಂತ ಬಂದರೆ ಸಾಕು ಕಣಮ್ಮ. ಅಯ್ಯೋ ಸಂಗೀತಮ್ಮ ಹಿಂಗೆ ಮಾಡಬಾರ್ದಾಗಿತ್ತು, ಇವಳು ಮಾತು ಕೇಳ್ಬಿಟ್ವಿ ನಾವು ಸಂಗೀತಮ್ಮನ ಮಾತಾ ಅಂತ ಮಾತು ಬರಬಾರ್ದು. ನನಗೆ ಅದೇ ಬೇಕಾಗಿರೋದು, ಸರಿನಾ? ನನಗೆ ನನ್ನ ಕೈಯಿಂದ ಬೇಕಾದರೆ ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ, ನನಗೆ ಒಳ್ಳೆ ಹೆಸರು ಅನ್ನೋದು ಗೌರವ ಅನ್ನೋದು ಬೇಕು. ಈಗಳಪ್ಪ ಸಂಗೀತಮ್ಮ ಮಾಡಿದ್ಕು ಚೆನ್ನಾಗಿದ್ದಾಳಪ್ಪ ಹುಡುಗಿ, ಹೊಂದಾಣಿಕೆಯಿಂದ ಎಲ್ರಿಗೂ ಹೊಂದ್ಕೊಂಡು ಅಂದ್ರೆ ಸಾಕು. ನಾವು ಹೆಂಗಿರ್ತೀವ ಅವರು ಹಂಗಿರ್ತಾರೆ ಬಿಡಮ್ಮ. ಈಗ ನೋಡಿದ್ರೆ ಗೊತ್ತಾಗುತ್ತೆ ಮನುಷ್ಯರನ್ನ ಎಷ್ಟೊತ್ತು ನೋಡಬೇಕು. ಅಯ್ಯೋ ಎದ್ದಾಗಿಂದನ ನನಗೆ ಯಾತು ಬಿಟ್ಟಿಲ್ಲ, ಎಲ್ಲ ಹಂಗೆ ಮಾಡಿದಾಳೆ ಕೆಲಸನೆಲ್ಲನ. ಮನೆಗಳದ್ದು ಒಂದು ಬಿಟ್ಟಿಲ್ಲ ಕಣಮ್ಮ. ಎದ್ದು ಬಾಕಲು ತೊಳೆಯೋದು, ನೆಲ ತೊಳೆಯೋದು ಎಲ್ಲ ಮಾಡಿದಾಳೆ ಎದ್ದಾಗಿಂದಲೂ. ಎಲ್ಲ ಬದುಕೂನು ಪಾಪ ಮಾಡಿದಾಳೆ. ಅಡ್ಜಸ್ಟ್ ಆಗ್ತಾಳೆ ಕಣಮ್ಮ, ಅಡ್ಜಸ್ಟ್ ಆಗ್ತಾಳೆ. ನಮ್ದನು ಶಮಿನ ಅಂತಾನೆ ಹೇಳಿ ಸಿಟ್ಟಾಗ್ತಾಳೆ ಪಾಪ. ಇವಳು ಹಂಗಲ್ಲ, ಸೋಸೋದು ಅಂತಲ್ಲ. ಇನ್ನು ಮುಂದೆ ಯಾವಾಗಲೂ ಹಿಂಗೆ ಇರಬೇಕು ನೀವು. ಅಯ್ಯೋ ಹೊಸ್ದಾಗಿ ಹಿಂಗೆ ಇದ್ದಾರೆ ಅಮ್ಮಂಗೆ ಆಗುತ್ತೆ. ಆಮೇಲೆ ಮುಂದೆ ಯಾವಾಗಲೂ ಚೆನ್ನಾಗಿರ್ಬೇಕು. ಎಲ್ಲರೂ ಚೆನ್ನಾಗಿದ್ರೆ ಒಂಥರ ಈ ಮನೆಗೆ ಒಂಥರ ಖುಷಿ. ಹೊಂದ್ಕೊಂಡು ಹೋಗುತ್ತೆ ಹೇಳಮ್ಮ. ಬಡವ್ರ ಮನೆ ಹೆಣ್ಮಕ್ಳು ಹೊಂದ್ಕೊಂಡು ಹೋಗ್ಬೇಕು ಕಣಮ್ಮ. ಯಾರನ್ನಾತು ಹೊಂದ್ಕೊಂಡು ಹೋದ್ರೆ ನನ್ನ ಮಗನು ತುಂಬ ಒಳ್ಳೆಯನು. ಇವತ್ತು ಚೆನ್ನಾಗಿ ನೋಡ್ಕೊಂಡು ಅವನು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ನೀನು ಚೆನ್ನಾಗಿದ್ರೆ ನಮ್ಮ ಮನೆಗೆ ಎಲ್ಲರೂ ಸಂತೋಷವಾಗಿ ಖುಷಿಯಾಗಿರ್ತಾರ. ಅಷ್ಟೇನೆ, ನೀನೊಬ್ಳು ಚೆನ್ನಾಗಿದ್ಬಿಟ್ರೆ ಎಲ್ಲರೂ ಚೆನ್ನಾಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ, ಎಲ್ಲರೂ ಖುಷಿಯಾಗಿರ್ತಾರೆ. ನೀನು ಚೆನ್ನಾಗಿರೋದೇ ಬೇಕಾಗಿರೋದು ಅಷ್ಟೇ. ನೀನು ಚೆನ್ನಾಗಿದ್ಬಿಟ್ರೆ ಎಲ್ರಿಗೂ ಒಂಥರ ಖುಷಿ. ಸರಿ ಆಯಿತು ಸಂಗೀತ ಅಕ್ಕ, ನೀವು ಮದುವೆ ಮಾಡಿಸ್ಕೊಟ್ಟಿದ್ಕೋ, ನೀವು ನನಗೆ ಒಳ್ಳೆ ಮನೆಗೆ ಕೊಡಿಸಿದ್ಕೋ, ನಿಮ್ಗೊಂದು ಒಳ್ಳೆ ಹೆಸರು ತರ್ತೀನಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ನಿಮ್ಮಿಂದ ನಮಗೆ ಒಳ್ಳೇದಾಗೈತೆ. ತುಂಬ ಥ್ಯಾಂಕ್ಸ್ ಸಂಗೀತ ಅಕ್ಕ, ತುಂಬ ಥ್ಯಾಂಕ್ಸ್. ನಿಮ್ಗೆ ಯಾವತ್ತೂ ನಾನು ಮರ್ಯಾದೆ ಕಳೆಯೋ ಅಂಥ ಕೆಲಸ ಮಾಡೋದು ಇಲ್ಲ, ನಿಮಗೆ ಬೇಜಾರಾಗೋ ಅಂಥ ಕೆಲಸಗಳು ಯಾವತ್ತೂ ಮಾಡೋದಿಲ್ಲ ಸಂಗೀತ ಅಕ್ಕ, ಯಾವತ್ತೂ ಮಾಡೋದಿಲ್ಲ. ನಿಮ್ಗೆ ಯಾವಾಗ್ಲೂ ಒಳ್ಳೇದಾಗಲಿ. ನಿಮ್ಮ ಮನೆ ಮಂತಾನ ಯಾವಾಗಲೂ ನಗ್ನಗ್ತಾ ಸುಖ ಶಾಂತಿ ಸಮೃದ್ಧಿ ಹಣ ಐಶ್ವರ್ಯದಿಂದ ಕೂಡಿರಲಿ ಅಂತೇಳಿ ನಾನು ಆ ದೇವ್ರ ಬೇಡ್ಕೊಂತೀನಿ. ಯಾಕಂದರೆ ನೀವು ಅಷ್ಟು ಒಳ್ಳೇದು ಮಾಡಿದ್ದೀರ ನಮಗೆ. ಇಂಥ ಕಾಲದಾಗೆ ಒಂದು ತೊಲೆದವು ಜುಮ್ಕೆ ಮಾಡಿಸ್ಕೊಂಬಂದು ನನಗೆ ಕೊಟ್ಟಿದ್ದಾರೆ ಅಂತಂದರೆ ನಿಜ ಗ್ರೇಟ್ ಸಂಗೀತ ಅಕ್ಕ. ತುಂಬ ಖುಷಿ ಆಗ್ತೈತೆ. ಇವತ್ತು ಮಾಡಿಸ್ಕೊಂಡು ಕೊಟ್ಟಿದ್ದೀರಾ ಅಂತಲ್ಲ, ನನಗಿಂತ ಒಳ್ಳೆ ಮನೆಗೆ ಸೇರಿಸಿದ್ರಲ್ಲ ಅಷ್ಟೇ ಸಾಕು. ಕೂತ್ಕೊಳ್ರಿ, ಟೀನನ ಮಾಡ್ತೀನಿ. ಹೋಗಮ್ಮ ಟೀನನ ಮಾಡೋ ಹೋಗು, ಟೀನನ ಮಾಡಿ ಕೊಡು. ಅಚ್ಚುಕಟ್ಟಾಗೆ ತೆಗ್ದಿಕ್ಕೆ ಕೊಟ್ಟಿದ್ದಾಳೆ. ಇನ್ನು ಮುಂದೆ ಗಗನಮ್ಮನ ಮಕ್ಕಳಿಗೆ ನೀನು ಯಾತನ ಉಂಗ್ರ ಪಂಗ್ರ ತಗೊಂಡೋಗ್ಬೇಕು. ಯಾತ ನಮ್ಮ ಕಣ ಮಾಡಿದರೆ ನೀನು ಇಪ್ಪಟ್ಟು ಅವ್ರು ನೋಡ್ಕೊಂಡು ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು. ಯಾವಾಗ ಕೊಟ್ಟಾರೆ ಕೊಡಲೇಬೇಕು ಅಂತ ಏನಿಲ್ಲ, ಸುಮ್ಕಿರು ರತ್ನಾಕ. ಏನು ಸಾಕು, ಹೆಂಗೋನು ಸಂತೋಷವಾಗಿ ಖುಷಿಯಾಗಿದ್ದರೆ ಸಾಕು. ಇವಾಗ ನಿಮ್ಮ ಮನೆಗೆ ಬಂದಿದ್ದಾಳಲ್ಲ, ಇವಾಗ ಎಲ್ಲರ ಜೊತೆ ಹೊಂದಾಣಿಕೆಯಿಂದನ ಚೆನ್ನಾಗಿ ಇದ್ಕೊಂಡು ನಮ್ಗೊಂದೊಳ್ಳೆ ಹೆಸರು ತಂದರೆ ಸಾಕಪ್ಪ. ಅದಕ್ಕಿಂತ ಇನ್ನೇನು ಬೇಕು ಹೇಳು? ಅದಕ್ಕಿಂತ ಇನ್ನೇನು ಬೇಡ. ಈಗ ಅವ್ರ ಅಮ್ಮಂಗೆ ಇದಕ್ಕೋಸ್ಕರ ಅವ್ರ ಅಮ್ಮ ಒಳ್ಳೆಯದು, ಅವ್ರ ಅಮ್ಮನ ಗೋಳು ನೋಡೋಕ್ಕಾಗ್ದಿದ್ದಕ್ಕೆ ಅವ್ರ ಅಪ್ಪ ಅವ್ರ ಅಮ್ಮನ ಗೋಳು ನೋಡಿದ್ಕೆ ನಾನು ಅವ್ರ ಅಪ್ಪ ಅವ್ರ ಅಮ್ಮನ ಮಕ್ಕ ನೋಡ್ಕೊಂಡು ಇವತ್ತು ಆ ಹುಡುಗಿಗೆ ಒಂದು ಮನೆಗೆ ಸೇರಿಸಿದ್ದೀನಿ. ಎಲ್ಲರೂ ಚೆನ್ನಾಗಿರ್ರಿ, ಅಷ್ಟೇ, ಚೆನ್ನಾಗಿರೋದೇ ಬೇಕು. ಎಲ್ಲರೂ ಚೆನ್ನಾಗಿದ್ರೆ ಯಾರೇನು ಮಾಡೋಕ್ಕಾಗಲ್ಲ. ಮೂರನೇವ್ರಿಗೆ ನಾವು ದಾರಿ ಮಾಡ್ಕೊಡೋಕ್ಕಾಗಲ್ಲ. ಈಗ ನಾವು ನಮ್ಮಲ್ಲಿ ಕಿತ್ತಾಟ ಇದ್ದರೆ ಮೂರನೇವ್ರು ಬಂದು ಒಕ್ಕೊಬಿಟ್ಟು ಇಲ್ಲದು ಇದು ಮಾಡ್ತಾರೆ. ಕಿವಿ ಒಲೆ ಮಾಡಿಸ್ಕೊಂಡು ಕೊಡ್ತೀನಿ ಅಂತ ಅವತ್ತು ಮಾತು ಕೊಟ್ಟಿದ್ದೆ. ನೆನ್ನೆ ಗಿಫ್ಟ್ ಹಾಕಿ ಕೊಡೋಣ ಅಂದ್ಕೊಂಡೆ, ರೆಡಿ ಆಗಿರಲಿಲ್ಲ. ಅದಕ್ಕೆ ಇವತ್ತು ಜುಮ್ಕ ತೊಗೊಂಬಂದು ಕೊಡ್ತಾಯಿದ್ದೀನಿ. ಎಲ್ಲರೂ ಚೆನ್ನಾಗಿ ನೋಡ್ಕೊಂಡು ಈ ಮನೆಗೆ ಹೊಂದಾಣಿಕೆಯಿಂದ ಚೆನ್ನಾಗಿ ಇಟ್ಕೊಂಡು ಒಳ್ಳೆ ಹುಡುಗಿ ಅಪ್ಪ ತೋರಿಸಿದ್ಕು ನಮ್ಮ ಮನೆಗೆ ಒಳ್ಳೇದಾಯಿತು. ನಮ್ಮ ಮನೆಗೆ ಹುಡುಗಿ ಬಂದಾಗಿಂದ ಒಳ್ಳೇದಾಯ್ತಪ್ಪ, ಚೆನ್ನಾಗಿ ಹೊಂದಾಣಿಕೆಯಿಂದ ಎಲ್ರಿಗೂ ಹೊಂದ್ಕೊಂಡು ಹೋಗ್ತಾಳೆ, ತುಂಬ ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡ್ರೆ ಸಾಕು. ಸಂಗೀತಮ್ಮ ಒಳ್ಳೆ ಕೆಲಸ ಮಾಡಿದ್ಲಪ್ಪ ಅಂತೇಳಿ ನೆನೆಸ್ಕೊಂಡ್ರೆ ಸಾಕಿಷ್ಟೇ ಬೇಕಾಗಿರೋದು. ಇದಕ್ಕಿಂತ ನನಗೇನು ಬೇಕಾಗಿಲ್ಲ.
ಅವತ್ತು ಮಾತು ಕೊಟ್ಟಿದ್ದೆ ಮದುವೆ ಮಾಡ್ತೀನಿ ನಿನ್ ಜೊತೆ ಕಿವಿ ಒಲೆ ಮಾಡಿಸ್ಕೊಂಡು ಕೊಟ್ಟು ನಾನೇ ಮದುವೆ ಮಾಡಿಸ್ಕೊಡೋ ಜವಾಬ್ದಾರಿ ನಾನು ನಂದೇ ಕಣಕ ಅಂತ ನಾನು ಗಂಗಕ್ಕನ ಹತ್ರ ಮಾತು ಕೊಟ್ಟಿದ್ದೆ. ಪಾಪ ಬಡವರು, ಅವ್ರ ಅಪ್ಪನೂ ಒಳ್ಳೇದು, ಅದಕ್ಕೆ ನಾನು ನನ್ನ ಮನಸ್ಸು ತಡೆದಲ್ದಲ್ಲೇ ಮಾಡಿಕೊಟ್ಟಿದ್ದೀನಿ. ನನಗೇನೇನು ದುಡ್ಡೇನೆಲ್ಲ ಹೆಚ್ಚಾಗಿಲ್ಲ, ನೀವೆಲ್ಲ ಹಂಗೆ ಅನ್ಕೋಬೋದು ದುಡ್ಡೇನು ಹೆಚ್ಚಾಗೈತಾ ಸಂಗೀತ ನಿನಗೆ ಅಂತ ಬೇರೆಯವ್ರಿಗೆಲ್ಲ ಈ ರೀತಿ. ಆದರೆ ನಾವು ಆ ಥರ ಇದ್ದವ್ರೆ ಅಂತ ಕಷ್ಟದಲ್ಲಿ ಇದ್ದವ್ರೇನೆ ಅದನ್ನು ನೆನಪು ಮಾಡಿಕೊಂಡು ನಾನು ಇವತ್ತು ದೇವ್ರಂತೂ ತನ್ನ ಕೊಟ್ಟವನೇ, ಇಲ್ಲ ಅಂತಲ್ಲ. ನನ್ನ ಗಂಡ, ನನ್ನ ಮಗ, ನಾನು ಎಲ್ಲರೂ ದುಡಿತೀವಿ. ಇವತ್ತು ದೇವ್ರಂತೂ ತನ್ನ ಕೊಟ್ಟವನೇ. ದೇವ್ರು ಕೊಟ್ಟ ಕಾಲದಾಗೆ 4 ಜನ ಬಡವ್ರಿಗೆ ಯಾವುದೇ ಆಗಲಿ ಸಹಾಯ ಅನ್ನೋದು ಮಾಡಬೇಕು. ಬಡವ್ರಂತವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ರೆ ಒಳ್ಳೇದಾಗುತ್ತೆ. ಇದ್ದಾಗ ನಾವು ಗರ್ವ ತೋರಬಾರ್ದು, ಯಾಕಂದರೆ ಮೊದಲಿನ ನಾವು ಮರಿಬಾರ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಮೊದಲಿಂದ ನೆನಪು ಮಾಡ್ಕೊತೀನಿ. ಮೊದಲೆಲ್ಲ ಯಾವ ಥರ ಇದ್ವಿ ನಾವು ಅನ್ನೋದ ನೆನಪು ಮಾಡ್ಕೊತೀನಿ. ಅದನ್ನು ನೆನೆಸ್ಕೊಂಡು ನನಗೆ ನನ್ನ ಮಗಳೇ ಅಂತ ತಿಳ್ಕೊಂಡು, ನನಗೂ ಹೆಣ್ಮಕ್ಳು ಯಾರೂ ಇಲ್ಲ, ನನ್ನ ಮಗಳೇ ಅಂತ ತಿಳ್ಕೊಂಡು ನಾನು ಈ ರೀತಿ ಸಹಾಯ ಮಾಡಿದ್ದೀನಿ ಅಷ್ಟೇ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.